ಡಿಕೆಶಿ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗೋದಕ್ಕೆ ದೆಹಲಿಯಲ್ಲಿ ಭಾರಿ ಪ್ರಯತ್ನಗಳಾಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ 30ಕ್ಕೂ ಹೆಚ್ಚು ಶಾಸಕರು. ನಮಗೆ ಸಚಿವ ಸ್ಥಾನದ ಅವಕಾಶ ಕೊಡಿ ಅಂತ ಲಾಬಿ ನಡೆಸ್ತಾ ಇದ್ದಾರೆ. ಸಿದ್ದು ಸಂಪುಟದಲ್ಲಿದ್ದ ಸಚಿವರಿಂದಲೂ ಮತ್ತೊಂದು ಸಲ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ನಡೀತಾ ಇದೆ. ಕೆಜೆ ಜಾರ್ಜ್, ಪ್ರಿಯಾಂಕ ಖರ್ಗೆ, ಬೋಸರಾಜು, ಭೈರತಿ, ಕೆಎಚ್ ಮುನಿಯಪ್ಪ, ಶಿವಲಿಂಗೇಗೌಡ, ಯುಟಿ ಖಾದರ್, ಕೆವೈ ನಂಜೇಗೌಡ, ಆರ್ ಕೃಷ್ಣಮೂರ್ತಿ, ಆನಂದ ಶರತ್ ಬಚ್ಚೇಗೌಡ ಸೇರಿದಂತೆ ದೆಹಲಿಯಲ್ಲಿ ಶಾಸಕರು ಬೀಡು ಬಿಟ್ಟಿದ್ದಾರೆ. ಬರೀ ಶಾಸಕರು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರ್ಯಾರಿದ್ರಲ್ಲ ಅವರು ಕೂಡ ಮತ್ತೊಂದು ಸಲ ಸಚಿವ ಸಂಪುಟ ಸೇರಿಕೊಳ್ಳೋದಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸರ್ಕಾರ ರಚನೆಯಾಗತ್ತೆ, ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದರ ಕುತೂಹಲ ಈಗ ಇದ್ದೇ ಇದೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದ ಎಷ್ಟು ಜನ ವಾಪಸ್ ಮತ್ತೆ ಸಂಪುಟಕ್ಕೆ ಆಯ್ಕೆಯಾಗ್ತಾರೆ, ಹೊಸಬರು ಯಾರು ಬರ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಶೀರ್ವಾದ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಮಲ್ಲಿಕಾರ್ಜುನ ಖರ್ಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ ಡಿಕೆಶಿ. ನಿನ್ನೆ ಸಿದ್ದರಾಮಯ್ಯ ಆಶೀರ್ವಾದ, ಇವತ್ತು ಖರ್ಗೆ ಆಶೀರ್ವಾದ. ನಿನ್ನೆ ಒಂದು ಆತ್ಮೀಯ ಅಪ್ಪುಗೆಯ ಜೊತೆ ಸಿದ್ದರಾಮಯ್ಯ ಅವರ ಕಾಲಿಗೆ ಎರಗಿ ಡಿಕೆ ಶಿವಕುಮಾರ್ ಆಶೀರ್ವಾದ ಪಡೆದ್ರು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ಪಡೀತಾ ಇರೋ ಫೋಟೋ ನೀವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಕಾಲಿಗೆ ನಮಸ್ಕರಿಸಿ ಡಿಕೆ ಶಿವಕುಮಾರ್ ಆಶೀರ್ವಾದ ಪಡೆದುಕೊಂಡಿದ್ರು ನಿನ್ನೆ. ಇವತ್ತು ದೆಹಲಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರ ಕಾಲಿಗೆ ಎರಗಿ ಆಶೀರ್ವಾದ ಪಡೀತಾ ಇದ್ದಾರೆ. ನಾಳೆ 4 ಗಂಟೆಗೆ ಶಾಸಕಾಂಗ ಸಭೆ ಇದೆ. ನೂತನ ನಾಯಕನ ಘೋಷಣೆಯಾಗುತ್ತೆ. ಕೆಲವೇ ಗಂಟೆಗಳು ಬಾಕಿ ಇವೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯ ನಂತರ ಪ್ರತಿಯೊಂದು ಗಂಟೆಯೂ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕಾಯುವಿಕೆ. ಇನ್ನು 26 ಗಂಟೆ ಇದೆ ಶಾಸಕಾಂಗ ಸಭೆ ಆರಂಭ ಆಗೋದಕ್ಕೆ. ಅದರಲ್ಲಿ ನಾಯಕರ ಘೋಷಣೆಯಾಗಬೇಕು. ನಾಳೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ರಾಜ್ಯದಲ್ಲಿ ಇರ್ತಾರೆ. ಎಲ್ಲ ಶಾಸಕರು ಬೆಂಗಳೂರಿನಲ್ಲಿರ್ತಾರೆ. ಅದಕ್ಕೂ ಮುಂಚೆ ಎಐಸಿಸಿ ಅಧ್ಯಕ್ಷರ ಆಶೀರ್ವಾದ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಹೈಕಮಾಂಡ್ ನಾಯಕರ ಭೇಟಿ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಸಿದ್ದರಾಮಯ್ಯ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ಹೊರಟು 5:30ಕ್ಕೆ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ ಬರ್ತಾರೆ. ಬೆಂಗಳೂರಿಗೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಬರ್ತಾರೆ. ನಿನ್ನೆ ಅವರು ರಾಜೀನಾಮೆ ನೀಡಿದ್ರು. ರಾಜೀನಾಮೆ ನೀಡಿ ಕೊನೆಯ ಬಾರಿಗೆ ಸಿಎಂ ಆಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿದ್ರು. ತಮ್ಮ ರಾಜಕೀಯ ಜೀವನ, ತಮ್ಮ ಸಾಮಾಜಿಕ ಬದ್ಧತೆಯನ್ನ ತೆರೆದಿಟ್ರು. ಅಲ್ಲಿಂದ ದೆಹಲಿಗೆ ಹೋಗಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಎಲ್ಲರೂ ಸಿದ್ದರಾಮಯ್ಯ ಅವರನ್ನ ಅಭಿನಂದಿಸಿದ್ದಾರೆ, ಆತ್ಮೀಯವಾಗಿ ಆಲಂಗಿಸಿದ್ದಾರೆ, ಮಾತಾಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ವಿಶ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ, ಆಲಂಗಿಸಿಕೊಂಡಿದ್ದನ್ನ ನೋಡ್ತಾ ಇದ್ದೀರಾ. ಒಂದು ಕಡೆ ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ವರಿಷ್ಠರು ಆತ್ಮೀಯವಾಗಿ ಸಿದ್ದರಾಮಯ್ಯ ಅವರನ್ನ ಅಭಿನಂದಿಸಿ ಮಾತಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಿ ಸಿದ್ದರಾಮಯ್ಯ ವಾಪಸ್ ಬೆಂಗಳೂರಿಗೆ ಹೊರಟಿದ್ದಾರೆ. 3 ಗಂಟೆಗೆ ಅವರ ಫ್ಲೈಟ್ ಇದೆ. 5:30, 6 ಗಂಟೆಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾರೆ. ನಿನ್ನೆ ನೇರವಾಗಿ ದೆಹಲಿಗೆ ಹೋಗೋದಕ್ಕಾಗಿರೋದಿಲ್ಲ. ಹವಾಮಾನ ವೈಪರೀತ್ಯದಿಂದ ಜೈಪುರದಲ್ಲಿ ಇಳ್ಕೊಳ್ಬೇಕಾಗಿ ಬರುತ್ತೆ. ನಂತರ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಮಾತನಾಡಿಸಿ ವಾಪಸ್ಸಾಗಿದ್ದಾರೆ. 8 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸುದೀರ್ಘ ಮುಖ್ಯಮಂತ್ರಿಗಳು
ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ, ರಾಷ್ಟ್ರ ರಾಜಕಾರಣದಲ್ಲಿ ನನ್ನ ಆಸಕ್ತಿ ಇಲ್ಲ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ರು. ಇನ್ನು 2 ವರ್ಷ ಶಾಸಕ ಸ್ಥಾನ ಇದೆ. ಕೋಮು ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮುಂದುವರಿಸ್ತೀನಿ ಅಂದ್ರು ಸಿದ್ದರಾಮಯ್ಯ. ಈ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ದೆಹಲಿಯ ನಾಯಕರನ್ನ ಭೇಟಿಯಾದ್ರು, ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದೆಹಲಿಯಲ್ಲಿ ಜೊತೆಯಲ್ಲೇ ಊಟ ಸವದಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಟ್ಟಿಗೆ ಊಟ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಟದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯೇ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಸವಿದಿದ್ರು. ರಾಜೀನಾಮೆ ಆಯಿತು. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಡಿಕೆ ಶಿವಕುಮಾರ್ ಭೋಜನ ಸವಿದಿದ್ದಾರೆ. ಮುನಿಯಪ್ಪ ಅವರಿದ್ದಾರೆ, ಯತೀಂದ್ರ ಇದ್ದಾರೆ, ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ವರಿಷ್ಠರನ್ನ ಭೇಟಿಯಾದರು, ಧನ್ಯವಾದ ಸಲ್ಲಿಸಿದ್ರು. ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾ ಇದ್ರು, ರಾಜಕಾರಣಕ್ಕೆ ಬರುವ ಕನಸು ಕಂಡಿರಲಿಲ್ಲ, ರಾಜಕಾರಣಿಯಾದೆ, ಶಾಸಕನಾದೆ, ಸಚಿವನಾದೆ, 2 ಬಾರಿ ಸಿಎಂ ಆದೆ. ಹೈಕಮಾಂಡ್ಗೆ ಮತ್ತು ರಾಜ್ಯದ ಜನರಿಗೆ ಧನ್ಯವಾದ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದಾದ ಮೇಲೆ ದೆಹಲಿ ನಾಯಕರನ್ನ ಸ್ವತಃ ಭೇಟಿಯಾಗಿ ಧನ್ಯವಾದ ಅಂದಿದ್ದಾರೆ. ಅವರು ಕೂಡ ಆತ್ಮೀಯತೆಯಿಂದ ಸಿದ್ದರಾಮಯ್ಯ ಅವರನ್ನ ಮಾತನಾಡಿಸಿ ಆಲಂಗಿಸಿ ಅಭಿನಂದಿಸಿದ್ದಾರೆ. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರ ಜೊತೆ ಕೂತು ಸಿದ್ದರಾಮಯ್ಯ ಅವರು ಭೋಜನ ಸವಿತಾ ಇರೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಮುನಿಯಪ್ಪ ಅವರಿದ್ದಾರೆ, ಯತೀಂದ್ರ ಇದ್ದಾರೆ. 3 ಗಂಟೆಗೆ ಅವರ ಫ್ಲೈಟ್ ಇದೆ. 3 ಗಂಟೆಗೆ ಹೊರಟು ಸುಮಾರು 5:30, 6 ಗಂಟೆಗೆ ಬೆಂಗಳೂರು ತಲುಪ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಇದೆ. ಮೊದಲ ಅವಧಿಯ ಪೂರ್ಣಾವಧಿ ಸಿಎಂ, 2ನೇ ಅವಧಿಯಲ್ಲಿ 3 ವರ್ಷ ಪೂರೈಸಿದ್ದಾರೆ. ಹತ್ತು ದಿನ 15 ದಿನಕ್ಕೆ ಮುಂಚೆ ಈ ಫೋಟೋ ಹಿಂಗೊಂದು ಕ್ಲಿಕ್ ಬರುತ್ತೆ ಅಂತ ಯಾರೂ ನಂಬಿರಲಿಲ್ಲ. ನಿನ್ನೆಯ ಫೋಟೋಗಳನ್ನ ಯಾರೂ ನಂಬೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಬೇರೆ ರಾಜ್ಯಗಳಂತೆ ಕರ್ನಾಟಕ ಆಗಲಿಲ್ಲ. ಸ್ಮೂತ್ ಆಗಿ ಎಲ್ಲವೂ ಈ ಕ್ಷಣದವರೆಗೂ ನೆರವೇರ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದಂತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು. ನಿನ್ನೆ ಡಿಕೆ ಶಿವಕುಮಾರ್ ಆಲಂಗಿಸಿ ಕಾಲು ಮುಟ್ಟಿ ನಮಸ್ಕರಿಸಿದ್ರು. ಇವತ್ತು ಒಟ್ಟಿಗೆ ಇಬ್ಬರು ಕೂತು ಊಟ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.